ಒಂದು ಕನ್ನಡದಲ್ಲಿ ಗಾದೆ ಇದೆ, ಬಳಸ್ತಾ ಇದ್ರೆ ನಂಟು, ಬೆಳಗ್ತಾ ಇದ್ರೆ ಕಂಚು. ಈಗ ಕಂಚಿನ ಪಾತ್ರೆ, ಹಿತ್ತಾಳೆ ಪಾತ್ರೆಗಳನ್ನ ಬೆಳಗಿ 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 ಮಾಡ್ತಾ ಇದ್ರೆ ಅವು ಚಿನ್ನದಂಗೆ ಕಾಣಿಸ್ತವೆ. ಹಾಗೆಯೇ ನಂಟು ನಡವಳಿಕೆ ಬಳಸ್ತಾ ಇದ್ರೆ, ನಾವು ಹೋಗಿ ಬಂದು ಮಾಡಿದ್ರೆ, ಸಿಕ್ಕದಾಗ ಮಾತಾಡಿಸಿದ್ರೆ, ಪತ್ರ ಬರೆದ್ರೆ, ಫೋನ್ ಮಾಡಿದ್ರೆ ನಂಟು ಬೆಳೆಯುತ್ತೆ. ಅಲ್ಲ, ಹಬ್ಬ ಹರಿದಿನಗಳ ಉದ್ದೇಶ ಅದೇನೆ, ನಾವು ಪರಸ್ಪರ ಸೇರ್ತಿದ್ವಿ ಅಂತ. ಈಗ ದುರಂತ ಸರ್, ದುರಂತ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಒಬ್ಬರನ್ನೊಬ್ಬರು ಭೇಟಿಯಾದಾಗ ಹೌ ಆರ್ ಯು ಸಾರ್ ಅಂತಾರೆ. ಸಾರ್ ಅಂತ ಮಾತಾಡ್ತಾರೆ, ನಾನು ನೋಡಿದ್ದೀನಿ. ಸಾರ್ ಅಂತ ಮಾತಾಡ್ತಾರೆ. ಚಿಕ್ಕಪ್ಪನ ಇವನು ಸಾರ್ ಅಂತಾನೆ, ಏನು ಸರ್ ಹೇಗಿದ್ದೀರಿ ಸರ್ ಅಂತಾನೆ. ಸಂಬಂಧಗಳು ಕಿಲುವಾಗ್ತಾ ಇವೆ. ಯಾವುದಕ್ಕೆ ಮನುಷ್ಯ ಸಮಾಜವನ್ನು ಕಟ್ಟಿದ್ರೋ, ಈ ಥರದೊಂದು ಸಂಬಂಧಗಳ ಬಾಂಡೇಜ್ ಇರಬೇಕು ಅಂತ ಕಟ್ಟಿದ್ರೋ, ನಾವು ದೂರ ದೂರ ಆಗ್ತಾ ಇದ್ದೀವಿ. ಆಮೇಲೆ ತಾವು ಆ ಶಬ್ದಗಳನ್ನಿಲ್ಲಿ ಪ್ರಸ್ತಾಪ ಮಾಡಿದಿರಿ. ಚಿಕ್ಕಪ್ಪನಿಗೂ ಅಂಕಲ್ ಅಂತೀವಿ, ದೊಡ್ಡಪ್ಪನಿಗೂ ಅಂಕಲ್ ಅಂತೀವಿ, ಚಿಕ್ಕಮ್ಮನಿಗೆ ದೊಡ್ಡಮ್ಮನಿಗೆಲ್ಲ ಆಂಟಿ ಅಂತೀವಿ. ಯಾಕೆ ಪ್ರಾಬ್ಲಮ್ ಅಂದರೆ, ಎಲ್ಲಿ ಸಂಬಂಧಗಳು ಹೆಚ್ಚಿರೋದಿಲ್ವೋ ಅಲ್ಲಿ ಸಂಬಂಧವಾಚಕ ಶಬ್ದಗಳು ಹೆಚ್ಚಿರಲ್ಲ. ಇಂಗ್ಲೀಷಿನ ಸಮಸ್ಯೆ ಅದು. ಕನ್ನಡದಲ್ಲಿ ನೋಡಿ, ಸಂಬಂಧವಾಚಕಗಳು ಎಷ್ಟಿವೆ ಅಂದರೆ, ಚಿಕ್ಕಪ್ಪ ಅಂತಿದೆ, ದೊಡ್ಡಪ್ಪ ಇದು ಅಂತಿದೆ. ಅಲ್ಲಿ ಚಿಕ್ಕಪ್ಪನ ದೊಡ್ಡಮ್ಮನ ಗೊತ್ತಾಗಲ್ಲ. ಅಷ್ಟಕ್ಕೆ ಅಣ್ಣನ ತಮ್ಮನ ಗೊತ್ತಾಗಲ್ಲ ಬ್ರದರ್ ಅನ್ನೋ ಶಬ್ದದಲ್ಲಿ. ಎಲ್ಡರ್ ಬ್ರದರ್, ಯಂಗರ್ ಬ್ರದರ್ ಅಂತ ಮಾಡ್ತಾರಲ್ಲ, ಇದು ರಿಪೇರಿ ಇದು. ಆದರೆ ಅವ್ರಿಗೆ ಗೊತ್ತಿರೋದು ಬ್ರದರ್ ಅಷ್ಟೇ. ಯಂಗರ ಎಲ್ಡರ ಅನ್ನೋದಕ್ಕೆ ಬೇಕಾದ ಶಬ್ದಗಳಿಲ್ಲ. ನಮ್ಮಲ್ಲಿ ಅಣ್ಣ ತಮ್ಮ ಅಂತ ಬೇರೆ ಶಬ್ದ ಇವೆ ಅಷ್ಟೇ ಅಲ್ಲ. ಆಮೇಲೆ ಅಕ್ಕ ತಂಗಿಯರನ್ನ ಮದುವೆ ಆದವ್ರನ್ನ ಷಡಕರು ಅಂತ ಕರೀತಾರೆ. ಅಲ್ಲಿ ಅಕ್ಕ ತಂಗಿ ಮದುವೆ ಆದ್ಮೇಲೆ ಅವಳೇ ಬೇರೆ ಇವಳೇ ಬೇರೆ, ಪರಸ್ಪರ ಸಂಬಂಧಿಗಳೇ ಅಲ್ಲ. ಆದ್ರಿಂದ ಅಲ್ಲಿ ಷಡ್ಕ ಅನ್ನೋ ಸಂಬಂಧ ಇರಲ್ಲ. ಒಂದು ಮನೆಗೆ ಇಬ್ಬರು ಹೆಣ್ಮಕ್ಳು ಮದುವೆ ಆಗ್ತಾರಲ್ಲ, ಅಣ್ಣ ತಮ್ಮಂದಿರಿಗೆ, ಅವ್ರನ್ನ ಓರ್ಗಿತ್ತೀರೋ ಅಂತ ಕರೀತಾರೆ. ಅಲ್ಲಿ ಒಂದು ಮನೆಯಲ್ಲಿ ಇಬ್ರು ಇರೋದಿಲ್ಲ, ಆದ್ರಿಂದ ಓರ್ಗಿತ್ತಿನ ಸಂಬಂಧವೂ ಇಲ್ಲ. ಆದ್ರಿಂದ ನಮ್ಮ ಬದುಕು ಹೇಗೆ, ನಮ್ಮ ಬದುಕಿನ ವಿನ್ಯಾಸ ಹೇಗಿರುತ್ತೋ ಹಾಗೆ ಭಾಷೆ ಕಟ್ಕೊಂಡಿರ್ತೀವಿ ನಾವು. ಹೀಗೆ ಬದುಕೋದನ್ನು ಬಿಟ್ವಿ ಅಂದರೆ ಸಹಜವಾಗಿ ಆ ಸಂಬಂಧಗಳು ಕೂಡ ಹೊರಟೋಗ್ಬಿಡ್ತವೆ, ಆ ಶಬ್ದಗಳು ಕೂಡ ಹೊರಟೋಗ್ಬಿಡ್ತವೆ. ಅದರಿಂದನೇ ನಾವು ಎಲ್ಲ ಅಣುರೇಣು ತೃಣಕಾಷ್ಠಗಳನ್ನು ಈಗ ಆಂಟಿ ಅಂಕಲ್ ಅನ್ನೋ ಶಬ್ದದಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದೀವಿ. ನಮ್ಮಲ್ಲಿರೋ ಪದಗಳನ್ನೇ ಬಳಸ್ತಾ ಇಲ್ಲ. ಹಳ್ಳಿ ಇವಾಗ ಏನಾಗಿದೆ ಅಂದರೆ, ಈ ಪಟ್ಟಣದವ್ರನ್ನ ನೋಡಿಕೊಂಡು ಹಳ್ಳಿನೂ ನಾಶ ಆಗ್ತಾ ಇದೆ. ಅಲ್ಲಿ ಮಗ ಹೋಗಿ ಅಲ್ಲಿ ಆ ಟೇಬಲ್ ತಗೊಂಬಾರ ಅನ್ನೋ ಗತಿಗೆ ಬಂದ್ಬಿಟ್ಟಿದೆ ಇವಾಗ. ಅಲ್ಲಿ ಇವಾಗ ಹಳ್ಳಿಯವ್ರು ಬಳಸ್ತಾ ಇದ್ದ ಭಾಷೆ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಇವಾಗ ನಮ್ಮಲ್ಲಿ ಹೋಗಿದ್ದಾನೆ, ಇದು ಚಿಪ್ಸ್ ತೊಗೊಂಬಾರೋ ಅಂತಾರೆ. ಇವಾಗ ಅವರು ಹಂಗೆ ಆಗ್ಬಿಟ್ಟಿದೆ. ಹಳ್ಳಿ ಕಡೆನೂ ಒಂದು ಪ್ಯಾಕೆಟ್ ಚಿಪ್ಸ್ ತೊಗೊಂಬಾರೋ ಹೋಗಿ. ಚಿಪ್ಸ್ಗೆ ಕನ್ನಡ ಏನು ಅಂದರೆ, ಚಿಪ್ಸ್ ಕನ್ನಡ ಏನು ಸರ್ ಇದೆ, ಉಪ್ಪೇರಿ ಅಂತ ಕೇಳಿ. ಅಯ್ಯೋ ಹೌದಲ್ವಾ ಸರ್, ಎಲ್ಲೋ ಕೇಳಿದ್ದೀವಿ. ಅದು ಹಂಗೆ ಸಿಟಿಯಿಂದ ನಾನು ಭಾಳ ಸಲ ಹೇಳೋದು, ನಗರಗಳಿಂದ ಹಳ್ಳಿಗಳಿಗೆ ಪಾರ್ಥೆನಿಮು ಪ್ಲಾಸ್ಟಿಕ್ಕು ಪಾಲಿಸ್ಟ್ರು ಹೋಗುತ್ತೆ. ಹಳ್ಳಿಯಿಂದ ಸಿಟಿಗಳಿಗೆ ಹಾಲು ಹಣ್ಣು ಬರುತ್ತೆ. ಇಲ್ಲೇನು ಕೆಟ್ಟದಿದೆಯೋ ಅದನ್ನು ಭಾಳ ಬೇಗ ತಗೊಬಿಡ್ತಾರೆ ಅವರು ಕೂಡ. ಎಂಥ ವಿಪರ್ಯಾಸ ಇದು ವಿಪರ್ಯಾಸ. ನಮ್ಮಲ್ಲಿ ಇರುವ ಶಬ್ದಗಳನ್ನೇ ಬಳಕೆ ಮಾಡ್ತಾ ಇಲ್ಲ ನಾವು. ಇರೋ ಶಬ್ದಗಳನ್ನೇ ಬಳಕೆ ಮಾಡ್ತಾ ಇಲ್ಲ. ನಾನು ಅದಕ್ಕೆ ಈ ಮಾತನ್ನು ಹೇಳ್ತೀನಿ ಸರ್, ಕನ್ನಡಿಗರಿಗಿರುವಂಥ ಈ ಆರೋಪ ಸುಳ್ಳೇನೂ ಅಲ್ಲ. ನಮಗೆ ನಮ್ಮನ್ನು ಎಷ್ಟೋ ನೆರೆಹೊರೆ ಭಾಷಿಕರಲ್ಲಿರುವಷ್ಟು ಭಾಷಾಭಿಮಾನ ಇಲ್ಲ. ಹೌದು ಸರ್. ಅದಕ್ಕೆ ನಾನು ಭಾಳ ಸಲ ಹೇಳೋದು, ನಮ್ಮ ಭಾಷೆಯನ್ನು ನಾವೆಷ್ಟು ಪ್ರೀತಿಸಬೇಕು ಅನ್ನೋದನ್ನು ಕನ್ನಡಿಗರು ಬೇರೆ ಭಾಷಿಕರನ್ನು ನೋಡಿ ಕಲಿಬೇಕು. ಹೌದು ಸರ್. ಆಮೇಲೆ ಬೇರೆ ಭಾಷಿಕರನ್ನು ಹೇಗೆ ಪ್ರೀತಿಸಬೇಕು ಅನ್ನೋದನ್ನು ಅವರೆಲ್ಲರೂ ಕನ್ನಡಿಗರನ್ನ ನೋಡಿ ಕಲಿಬೇಕು. ಬಾ, ಒಪ್ತೀರಾ ಈ ಮಾತನ್ನ? ಸತ್ಯ ಸರ್. ನಾನು ಐ ಟಿಯಲ್ಲಿ 38 ವರ್ಷ ಕೆಲಸ ಮಾಡಿದಾಗ ನನ್ನ ಅನುಭವ ಏನು ಅಂದರೆ, ಅಲ್ಲಿ ಇವತ್ತು ನಾನು ಹೊರಗಡೆ ಇರೋದ್ರಿಂದ, ಅದು ಅಲ್ಲದೆ ಐ ಟಿಯನ್ನೇ ಮುಳುಗಿಸ್ಬಿಡ್ತಾ ಇದ್ದಾರೆ. ಅದರಿಂದಾಗಿ ಹೇಳ್ಬೋದು, ಧೈರ್ಯವಾಗಿ ಹೇಳ್ಬೋದು. ಅಲ್ಲಿ ಈ ರಾಜ್ಯೋತ್ಸವ ಪ್ರಾರಂಭ ಆದಾಗ ನಾನು ಮೊದಲನೇ ಒಂದು ಸಮಸ್ಯೆ ತೊಗೊಂಡಿದ್ದೆ ಇದ್ರ ಬಗ್ಗೆ. ನೀವು ಹೇಳಿದ್ರಲ್ಲ ಇವಾಗ ಅದನ್ನೇ. ಅಲ್ಲಿ ಒಬ್ಬ ಮುಸಲ್ಮಾನ ಕನ್ನಡ ಮಾತಾಡ್ತಿದ್ದ, ಒಬ್ಬ ತಮಿಳ್ನವನು ಕನ್ನಡ ಮಾತಾಡ್ತಿದ್ದ, ಒಬ್ಬ ತೆಲುಗುನವನು ಕನ್ನಡ ಮಾತಾಡ್ತಿದ್ದ, ಒಬ್ಬ ಮಲಯಾಳಿ ಕನ್ನಡ ಮಾತಾಡ್ತಿದ್ದ. ಆದರೆ ನಮ್ಮ ಟಾಪ್ ರ್ಯಾಂಕ್ ಆಫೀಸರ್ಸ್ ಯಾರಿದ್ರು ಬೆಂಗಾಲೀಸು, ಅವರು ನಮ್ಮ ಹತ್ರ ಬಂದರೆ ಇಂಗ್ಲೀಷ್ ಮಾತಾಡೋರು, ಅವರು ಸೇರಿಕೊಂಡ್ರೆ ಬೆಂಗಾಲಿ ಮಾತಾಡೋರು. ಅದರಿಂದಾಗಿ ನಾನು ಅವತ್ತು ಯಾಕ್ಲಾ ಪುಟ್ಟಂಜ ಹಿಂಗಾಗ್ಬಿಟ್ಟೆ ಅಂತ ಒಂದು ಹಾಡು ಬರ್ತಾ ಇದ್ದಾರೆ. ನೋಡಿ, ಕೈಲಾಸಂ ಒಂದು ಮಾತು ಹೇಳಿದರು, ಕನ್ನಡದವನು ಯಾರು ಅಂತ ಭಾಳ ಸುಲಭವಾಗಿ ಗುರುತಿಸ್ಬೋದು. ಯಾವನು ತಮಿಳ್ನವ್ರ ಜೊತೆ ತಮಿಳ್ನಲ್ಲಿ, ತೆಲುಗಿನವ್ರ ಜೊತೆ ತೆಲುಗಿನಲ್ಲಿ, ಮಲಯಾಳಂನವ್ರ ಜೊತೆ ಮಲಯಾಳಂನಲ್ಲಿ, ಉರ್ದುನವ್ರ ಜೊತೆ ಉರ್ದುನಲ್ಲಿ, ಬಂಗಾಳಿಯವ್ರ ಜೊತೆ ಬಂಗಾಳಿನಲ್ಲಿ ಮಾತಾಡ್ತಾನೋ, ಮತ್ತು ಇನ್ನೊಬ್ಬ ಕನ್ನಡದವನ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೋ ಅವನು ಕನ್ನಡದವನು ಅಂತ. ಆದರೆ ಇದಕ್ಕೆ ಇನ್ನೊಂದು ಮಗ್ಗಲಿದೆ, ಇನ್ನೊಂದು ಡೈಮೆನ್ಷನ್ ಇದೆ. ಕನ್ನಡದ ಜನ ಇದ್ದಾರಲ್ಲ, ಅಷ್ಟು ಭಾಷೆಗಳನ್ನು ಕಲ್ತವ್ರಾದ್ರಿಂದಾನೇ ಕನ್ನಡ ಭಾಷೆ ಶ್ರೀಮಂತವಾಯ್ತು. ನೋಡಿ, ಕನ್ನಡದ ಭಾಷೆ ಶ್ರೀಮಂತವಾಯಿತು. ಆಮೇಲೆ ಇನ್ನೊಂದು ಗುಣ ಇದೆ, ಕನ್ನಡಕ್ಕೆ ಇದೆಯಾ ಅಂತ ನನಗನ್ಸುತ್ತದು. ನೀವು
ಒಂದೇ ನನಗೆ ಅವಕಾಶ ಕೊಡಿ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ರಷ್ಯಾದಲ್ಲಿ ಹೋಗಿ ಇಂಗ್ಲೆಂಡಲ್ಲಿ ಹೋಗಿ ಅವ್ರಿಗೂ ಆಸೆ ಆಗಿತ್ತಂತೆ, ಒಬ್ಬ ಕವಿ ಇದ್ದಿದ್ದ ಜಾಗದಲ್ಲಿ ನಾನು ಒಂದು ದಿವಸ ಇರಬೇಕು ಅಂತ ಹೇಳಿ ಎಲ್ಲ ಮಾಡಿ ಮಾರನೇ ದಿವಸ ಭಾಷಣ ಮಾಡಿದಾಗ ಅಲ್ಲಿದ್ದ ಇಂಗ್ಲೀಷ್ ಕವಿಗಳು ಸರ್, ತತ್ರಾಪಿ ಇಂಗ್ಲೀಷ್ ಕವಿಗಳು ಹೇಳಿದ್ರಂತೆ, ಐ ವಿಶ್ ಐ ಕುಡ್ ಸ್ಪೀಕ್ ಲೈಕ್ ರಾಧಾಕೃಷ್ಣನ್ ಅಂತ. ಹೌದು. ನಾನು ಬೇರೆ ದೇಶಗಳನ್ನೆಲ್ಲ ನೋಡಿದ್ದೀನಿ ಸರ್, ತುಂಬ ದೇಶಗಳಲ್ಲಿ ಓಡಾಡಿದ್ದೀನಿ. ಥೈಲ್ಯಾಂಡಲ್ಲಿ ನಮ್ಮ ಕನ್ನಡಿಗರಿದ್ದಾರೆ, ತಾಯಿ ಭಾಷೆ ಮಾತಾಡ್ತಾರೆ, ಅದೊಂಥರ ವಿಚಿತ್ರ ಅಂತ ಮಾತಾಡ್ತಾರೆ. ನಮ್ಮ ಕನ್ನಡದವರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಕನ್ನಡದವ್ರು ತಮಿಳ್ ಮಾತಾಡಲಿ, ಇವ್ನು ಕನ್ನಡದವರು ಅಂತ ಗೊತ್ತಾಗಲ್ಲ. ಮಲಯಾಳಂ ಮಾತಾಡಲಿ, ಇವ್ನು ಮಲಯಾಳಂನವನು ಅಂತ ಗೊತ್ತಾಗಲ್ಲ. ಆದರೆ ಮಲಯಾಳಂನವ್ರು ಕನ್ನಡ, ಇಂಗ್ಲೀಷು, ತಮಿಳು ಯಾವ್ದಾದ್ರು ಮಾತಾಡಲಿ, ಇವ್ನು ಮಲಯಾಳಂ, ತಮಿಳ್ನವ್ರು ಕನ್ನಡ ಮಾತಾಡಿದ್ರೆ ಇವ್ನು ತಮಿಳು ಅಂತ ಗೊತ್ತಾಗುತ್ತೆ. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರೊಬ್ಬರು ತಮಿಳವ್ರು ಇದ್ದಾರೆ, ಅವರು ಕನ್ನಡ ಕಲಿಯೋಕ್ಕೆ ಶುರು ಮಾಡಿದ್ರು. ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ, ಕನ್ನಡ ಕಲಿಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ನನಗೆ ಯಾವಾಗಲೂ ಹೇಳ್ತಾಯಿದ್ರು, ನನಗೆ ಕನ್ನಡ ಭಾಷೆ ಭಾಳ ಇಷ್ಟ ಅಂದರು. ಸದ್ಯಪ್ಪ ನನಗೂ ಸಂತೋಷ, ನಿಮ್ಗೆ ಇಷ್ಟ ಆಗಿದೆಯಲ್ಲ ಅದು ಸಂತೋಷ. ನಾನು ಈಗ ಎಲ್ಲ ಓದ್ತಿದ್ದೀನಿ, ಕನ್ನಡ ಎಲ್ಲ ಓದ್ತಿದ್ದೀನಿ ಅಂದರು. ಹೌದಾ, ಏನು ಓದ್ತಿದ್ದೀರಿ ಅಂದೆ. ಅದು ಆ ಮಂಗುದಿಮ್ಮನ ಅಕ್ಕ, ಅದು ನನಗೆ ಭಾಳ ಇಷ್ಟ ಅಂದರು. ಯಾರು ಬರೆದವ್ರು ಅದನ್ನ ಅಂದೆ. ಆತ ಟಿ ವಿ ಕುಂಟಪ್ಪ ಅಂದರು. ಸರಿ, ನಾನು ಯಾವ್ದಾದ್ರು ಪದ್ಯ ಗೊತ್ತಿದ್ರೆ ಹೇಳಿ ಅಂದೆ. ಅವ್ರು ಶುರು ಮಾಡಿದ್ರು, ಬದುಕು ಸೆಟಕ ವಂಡಿ ವಿತಿ ಅತರ ಸಾಗೇಬ ಕುತುರೇನಿ ಅವ ಪೇಳ್ದಂದೆದ ಪಯಣಿಕರು.